ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಸ್ಯಾಂಡಲ್ವುಡ್ ನಟಿ ನಿರೂಪಕಿ ಅನುಶ್ರೀ ಹಾಗೂ ನಟ ಅಕುಲ್ ಬಾಲಾಜಿ ಇದೀಗ ಹಳೆ ಹಾಡಿಗೆ ಹೊಸದಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸುಂಟರಗಾಳಿ ಚಿತ್ರದ ನಿನ್ನಾಣೆ ಹಾಡಿಗೆ ಅನುಶ್ರೀ ಹಾಗೂ ಅಕುಲ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ವಿಡಿಯೋ ವೈರಲ್ ಕೂಡ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಇದು ಶೇರ್ ಆಗಿದೆ. ಇದರ ಜೊತೆಗೆ ಇದನ್ನು ನೋಡಿದ ದರ್ಶನ್ ಫ್ಯಾನ್ಸ್ ಇನ್ನಿಲ್ಲದಂತೆ ಫಿದಾ ಆಗಿದ್ದಾರೆ. ಈ ಮೂಲಕ ಡಿ ಬಾಸ್ ಸಾಂಗ್ ಯಾವಾಗಲೂ ಹಿಟ್ ಅನ್ನೋದನ್ನು ಕೂಡ ಬರೆದುಕೊಂಡಿದ್ದಾರೆ. ಹಾಗೆ ಅನುಶ್ರೀ ಹಾಗೂ ಅಕುಲ್ ಬಾಲಾಜಿ ದರ್ಶನ್ ಮತ್ತು ರಕ್ಷಿತಾ ಪ್ರೇಮ್ ರೀತಿಯೇ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ಅಭಿನಯದ ಸುಂಟರಗಾಳಿ ಚಿತ್ರ 2006ರಲ್ಲಿ ರಿಲೀಸ್ ಆಗಿತ್ತು. ಆಗ ಈ ಸಿನಿಮಾ ನೋಡಿದ ವಿಮರ್ಶಕರು ಮಿಶ್ರ ರಿವ್ಯೂ ಕೊಟ್ಟಿದ್ದರು. ಆದರೆ ಸಾಧು ಕೋಕಿಲ ಸಂಗೀತದ ಹಾಡುಗಳು ಸೂಪರ್ ಆಗಿಯೇ ಬಂದಿದ್ದವು. ಹಾಡುಗಳನ್ನು ಜನ ತುಂಬಾನೇ ಇಷ್ಟಪಟ್ಟರು. ಆ ಒಂದು ಲೆಕ್ಕದಲ್ಲಿ ಸುಂಟರಗಾಳಿ ಚಿತ್ರದ ನಿನ್ನಾಣೆ ನಿನ್ನಾಣೆ ಹಾಡು ಸೂಪರ್ ಆಗಿತ್ತು. ರಕ್ಷಿತಾ ಪ್ರೇಮ್ ಹಾಗೂ ದರ್ಶನ್ ಈ ಒಂದು ಹಾಡಿನಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದರು. ಕಪ್ಪು ಬಣ್ಣದ ಕಾಸ್ಟ್ಯೂಮ್ನಲ್ಲಿ ಈ ಜೋಡಿ ಹೆಚ್ಚು ಗಮನ ಸೆಳೆದಿತ್ತು. ಹಾಗೆ ಈ ಹಾಡಿಗೆ ಇದೀಗ ಅನುಶ್ರೀ ಹಾಗೂ ಆಂಕರ್ ಬಾಲಾಜಿ ಡ್ಯಾನ್ಸ್ ಮಾಡಿದ್ದಾರೆ. ಅಕುಲ್ ಬಾಲಾಜಿ ಹಾಗೂ ಅನುಶ್ರೀ ಇದೀಗ ಸುಂಟರಗಾಳಿ ಚಿತ್ರದ ಹಾಡನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ನಿನ್ನಾಣೆ ನಿನ್ನಾಣೆ ಅನ್ನೋ ಹಾಡಿನಲ್ಲಿ ಅನುಶ್ರೀ ಮತ್ತು ಅಕುಲ್ ಬಾಲಾಜಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ರಕ್ಷಿತಾ ಆ ಡ್ಯಾನ್ಸ್ ಮೂಮೆಂಟ್ಗಳಲ್ಲಿ ಇಲ್ಲಿ ಅನುಕರಣೆ ಮಾಡಿದ್ದಾರೆ. ರಕ್ಷಿತಾ ರೀತಿಯೇ ಅನುಶ್ರೀ ಇಲ್ಲಿ ಸೀರೆ ಉಟ್ಟಿದ್ದಾರೆ. ಆದರೆ ಅದು ಹಸಿರು ಬಣ್ಣದ ಸೀರೆ ಅನ್ನೋದು ಇಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿದೆ. ಅಕುಲ್ ಬಾಲಾಜಿ ಇಲ್ಲಿ ಕಪ್ಪು ಬಣ್ಣದ ಬದಲು ನೀಲಿ ಬಣ್ಣದ ಸೂಟ್ ಹಾಕಿಕೊಂಡಿದ್ದಾರೆ. ಒಂದು ರೀತಿ ಇದು ಹೊಸ ರೀತಿಯ ಸುಂಟರಗಾಳಿ ಹಾಡು ಅಂತಲೇ ಬಣ್ಣಿಸಬಹುದು. ಅಕುಲ್ ಬಾಲಾಜಿ ಹಾಗೂ ಅನುಶ್ರೀ ಡ್ಯಾನ್ಸ್ ಮಾಡಿರೋ ವಿಡಿಯೋ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಶೇರ್ ಆಗಿದೆ. ಇದನ್ನು ವಿಶೇಷವಾಗಿ ಜೀ ಕನ್ನಡ ಚಾನಲ್ ಪೇಜ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಇದನ್ನು ನೋಡಿದವರು ಒಳ್ಳೆ ಮಾತುಗಳನ್ನು ಬರೆದುಕೊಂಡಿದ್ದಾರೆ. ಕಾಮಿಡಿ ಪ್ರೀಮಿಯರ್ ಲೀಗ್ ಶೋದ ಚಿತ್ರೀಕರಣದ ಸಮಯದಲ್ಲಿ ಈ ಒಂದು ವಿಡಿಯೋ ಮಾಡಲಾಗಿದೆ. ರೀಲ್ಸ್ ರೂಪದಲ್ಲಿ ಇರೋ ಈ ಹಾಡನ್ನು ನೋಡಿದ ದರ್ಶನ್ ಫ್ಯಾನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ದರ್ಶನ್ ಫ್ಯಾನ್ ಖುಷಿ ಕೂಡ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಫ್ಯಾನ್ ಕ್ರೇಜ್ ಎಂದು ಕಡಿಮೆ ಆಗೋದಿಲ್ಲ ಬಿಡಿ. ಯಾರೇ ಏನೇ ಮಾಡಿದ್ರೂ ಅಲ್ಲಿ ಅವರ ಒಂದು ಆಸಕ್ತಿ ಇದ್ದೇ ಇರುತ್ತದೆ. ಹಾಗೆ ಅಕುಲ್ ಬಾಲಾಜಿ ಹಾಗೂ ಅನುಶ್ರೀ ಹಾಡಿನ ವಿಡಿಯೋ ನೋಡಿ ಒಳ್ಳೆ ಮಾತುಗಳನ್ನೇ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ.